ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್. ಇವತ್ತು ನಾನು ಸೊಪ್ಪಿನ ಪಲ್ಯ ಆಗಿರ್ಬೋದು, ಮರ್ಗೆನ್ಸಿನ ಒಂದು ರೆಸಿಪಿ ತೋರಿಸ್ಕೊಡ್ತೀನಿ. ಹಾಗೆ ತುಂಬ ಟೇಸ್ಟಿ ಆಗಿರುವಂಥ ಮೊಳಕೆ ಹುರುಳಿಕಾಳು ಸಾರು ಯಾವ ರೀತಿಯಾಗಿ ಮಾಡೋದಂತ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಒಂದು ಎಡವಟ್ಟು ಕೂಡ ಆಯಿತು. ಅದು ಏನಾಯಿತು, ಯಾಕಾಯಿತು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ, ಒಂದೊಂದು ಸತಿ ನಮಗೂ ಕೂಡ ಇದೇ ರೀತಿ ಆಗ್ತಾ ಇರುತ್ತೆ, ಹಾಗೆ ನಿಮಗೂ ಕೂಡ ಆ ಅನುಭವ ಆಗ್ತಾ ಇರುತ್ತೆ. ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಏನಾದರೂ ಒಂದು ಕೆಟ್ಟೋಗಿದ್ರೆ ಅದನ್ನು ಮರೆಯೋ ಅಂಥದ್ದು ಸಹಜ ಅಂತ ಅನಿಸುತ್ತೆ. ಇನ್ನು ನಾನು ಬೆಳಗ್ಗೆ 6 ಗಂಟೆಗೆ ಎದ್ದೆ. ಇವತ್ತು ಸ್ವಲ್ಪ ಗಡಿಬಿಡಿನೇ ಆಯಿತು. ಹಾಗೆಯೇ ನಾನಿವತ್ತು ಸ್ವಲ್ಪ ವಾಮ್ ವಾಟರ್ಗೂ ಇಟ್ಕೊಂಡಿದ್ದೀನಿ. ವಾಮ್ ವಾಟರ್ನ ಕುಡಿದು ಸ್ವಲ್ಪ ವಾರ್ಮಪ್ ಹಾಗೆಯೇ ಮೆಡಿಟೇಷನ್ನ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು. ಇನ್ನು ನಾನು ನೆನ್ನೆ ಬೆಳಗ್ಗೆನೇ ಹೆಸರು ಕಾಳು, ಮೊಳಕೆ ಕಾಳು ಎಲ್ಲದೂ ಕೂಡ ನೆನೆಸಿಟ್ಟಿದ್ದೆ. ಹಾಗೆ ರಾತ್ರಿ ಮೊಳಕೆ ಬರೋದಕ್ಕೆ ಈ ರೀತಿಯಾಗಿ ಸೋಸ್ಬಿಟ್ಟು ಹಾಗೆ ಇಟ್ಟಿದ್ದೆ. ಇವಾಗ ತುಂಬ ಚಳಿ ಇದ್ರೂ ಕೂಡ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿತ್ತು ಗೊತ್ತಾ. ಹಾಗೆಯೇ ಒಂದೇನು ಬೇಜಾರು ಅಂದರೆ, ಈ ರೀತಿಯಾಗಿ ನಾನು ಮಾಡಿದಾಗಲೂ ಕೂಡ ಹೆಸ್ರು ಕಾಳು ನೆನ್ಕೊಂಡೇ ಇರಲಿಲ್ಲ. ಅಂದರೆ ಲಾಸ್ಟ್ ಟೈಮ್ ಎಲ್ಲ ನಾನು ಯೂಶ್ವಲಿ ಹೆಸ್ರು ಕಾಳನ್ನ ಈ ರೀತಿ ನೆನೆಹಾಕಿ ಮೊಳಕೆ ಕಟ್ಟಿದಾಗ ಒಂದು 3-4 ಕಾಳು, ಮ್ಯಾಕ್ಸಿಮಮ್ ಒಂದು 10 ಕಾಳು ಬರ್ತಾಯಿತ್ತು. ಆದರೆ ಈ ಸತಿ ಒಂದು ಇಡಿಯಷ್ಟು ಕಾಳು ವೇಸ್ಟ್ ಆಗಿಬಿಡುತ್ತೆ ಅಂತ ಯೋಚನೆ ಬಂತು. ಹಾಗೆ ಅದನ್ನು ಮತ್ತೆ ನೆನೆಹಾಕ್ಬಿಟ್ಟು ಬೇಯಿಸೋಣ ಅಂತ ಹೇಳಿ ಮತ್ತೆ ಸೈಡಿಗೆ ಎತ್ತಿಟ್ಟಿದ್ದೀನಿ, ನೋಡಬೇಕು. ಹಾಗೆ ನೀವು ಈ ರೀತಿಯಾಗಿ ಹೆಸರು ಕಾಳು ನೆನೆಹಾಕಿ ಮೊಳಕೆ ಕಟ್ಟಾಗ ತಳದಲ್ಲಿ ಈ ರೀತಿ ಗಟ್ಟಿ ಕಾಳುಗಳು ಉಳಿದ್ರೆ ಏನು ಮಾಡ್ತೀರಾ, ಯಾವ ರೀತಿ ಮಾಡಬೇಕು ಅಂತ ಹೇಳಿ ತಿಳಿಸಿ, ನನಗೆ ಗೊತ್ತಿಲ್ಲ. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ನಾನು ನಮ್ಮ ತಂದೆ ಮನೆ ತಗೋತಾ ಇದ್ದಾರೆ, ಆ ಕಾರಣಕ್ಕೆ ಮನೆ ಫೈನಲ್ ಆಗಿರೋದನ್ನ ನೋಡೋಣ ಅಂತ ಹೇಳಿ ಹೋಗಿದ್ದೆ. ಹಾಗೆ ಅಲ್ಲಿ ರೈತರೇ ಕಿತ್ಕೊಂಡು ಬಂದು ಈ ರೀತಿ ಸೊಪ್ಪು ತರಕಾರಿನೆಲ್ಲ ಮಾರ್ತಾಯಿದ್ರು. ಅದು ಚೀಲದಲ್ಲೇ ಮಾರ್ತಾಯಿದ್ರು. ಇವೊಂದು ಸೊಪ್ಪು ಕೂಡ ಕಟ್ಟಿರಲಿಲ್ಲ, ಆ ರೀತಿನೇ ಮಾರ್ತಾಯಿದ್ರು. ನಮ್ಗೆ ಎಷ್ಟು ರೂಪಾಯಿಗೆ ಬೇಕೋ ಅಷ್ಟಕ್ಕೆ ಕೇಳಿದ್ರೆ ಅವರು ಕವರ್ಗೆ ಫಿಲ್ ಮಾಡಿ ಕೊಡ್ತಾಯಿದ್ರು. ಈ ರೀತಿ ನೀಟಾಗಿ ಸೋಸಿ ಕೂಡ ಇಟ್ಬಿಟ್ಟಿದ್ರು, ಹಾಗೆ ಚೆನ್ನಾಗೂ ಕೂಡ ತೊಳೆದಿದ್ರು. ನಾನು ನಿನ್ನೆ ಒಂದು ಸತಿ ಮನೆಗೆ ಬಂದಿದ್ದ ನಂತರ ತರಕಾರಿನೆಲ್ಲ ಹಾಗೆ ಆರಾಕಿದ್ದೆ. ಅವರು ತರಕಾರಿನೆಲ್ಲ ಬಿಡಿಸ್ಬೇಕಾದ್ರೆ ಮಣ್ಣಾಗತ್ತೆ ಅಂತ ಎಲ್ಲದನ್ನು ಕೂಡ ತೊಳಿತಾರಂತೆ. ಎಲ್ಲದನ್ನು ಕೂಡ ಆರಾಕಿ ಹಾಗೆ ಪಾಪುಗೆ ಓದಿಸ್ತಾನೆ ನಾನು ಎಲ್ಲ ಎತ್ತಿಟ್ಕೊಂಡಿದ್ದೆ. ಇನ್ನು ಸೊಪ್ಪನ್ನ ನಾನು ಎತ್ತಿಟ್ಕೊಂಡಿರಲಿಲ್ಲ, ಬೆಳಗ್ಗೆಗೆ ಪಲ್ಯ ಮಾಡೋಣ ಫ್ರೆಶ್ ಸೊಪ್ಪು ಅಂತ ಹೇಳಿ. ಈಗ ಸ್ವಲ್ಪ ನಿಂಬೆಹಣ್ಣು ಹಾಗೆ ವಾಮ್ ವಾಟರ್ನ ಕುಡಿದು ಎಕ್ಸಸೈಸ್ ಹಾಗೆ ಮೆಡಿಟೇಷನ್ನ ಮುಗಿಸ್ಕೊಂಡು ಬರ್ತೀನಿ. ಈಗ ಎಲ್ಲದೂ ಕೂಡ ಮುಗೀತು. ಈಗ ನಾನು ಸಾಂಬಾರಿಗೆ ಮೊದಲು ಇಟ್ಕೊಂಡು ಬಿಡೋಣ, ನಂತರ ಏನೆಲ್ಲ ಬೇಕೋ ಮಾಡೋಣ ಅಂತ ಹೇಳಿ ಮೊದಲು ಇಲ್ಲಿ ಮೊಳಕೆ ಹುರುಳಿಕಾಳು ಸಾರನ್ನ ಮಾಡ್ತಾಯಿದ್ದೀನಿ. ಮೊದಲು ಒಂದು ಪಾತ್ರೆಗೆ ಅಥವಾ ಕುಕ್ಕರಿಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ, ಅದಕ್ಕೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಕರ್ಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ. ನಂತರ ಯಾವ ತರಕಾರಿನಾದರೂ ಹಾಕ್ಬೋದು. ನಾನಿಲ್ಲಿ ಒಂದು ರೀತಿಯ ತರಕಾರಿನ ಹಾಕ್ತಾ ಇದ್ದೀನಿ. ಈ ತರಕಾರಿ ಹೆಸರು ನನಗೆ ಪಟ್ಟಂತ ಬಾಯಿಗೆ ಬರ್ತಾ ಇಲ್ಲ. ಈ ತರಕಾರಿಯ ಸಾಂಬಾರ್ ಹಾಗೆ ಬಸ್ಸಾರು ಅಥವಾ ಕಾಳು ಒಗ್ಗರಣೆ ಅಥವಾ ಗೊಜ್ಜನ್ನ ಮಾಡಿದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಇವಾಗ ಅರ್ಧ ಕ್ಯಾಪ್ಸಿಕಮ್ನ ಹಾಕ್ತಾ ಇದ್ದೀನಿ. ಈ ರೀತಿ ಎಲ್ಲ ತರಕಾರಿನ ಮಿಕ್ಸ್ ಮಾಡಿ ಮೊಳಕೆ ಹುರುಳಿಕಾಳು ಹುಳಿ ಸಾರನ್ನ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಇವಾಗ ಒಂದು ಬದನೆಕಾಯಿ ಇತ್ತು, ಚಿಕ್ಕ ಬದನೆಕಾಯಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಯೂಶ್ವಲಿ ಎಲ್ಲ ತರಕಾರಿನ ನಾನು 3-4 ರೀತಿಯಾಗಿ ತರ್ತೀನಿ. KG ಎಲ್ಲ ತರಲ್ಲ, ಅರ್ಧ KG ಆ ರೀತಿನೂ ತರಲ್ಲ, 3-4 ಈ ರೀತಿ ನೋಡ್ಕೊಂಡು ತೊಗೊಂಡು ಬರ್ತೀನಿ. ತರಕಾರಿ ಎಲ್ಲ ಮುಗ್ದಿತ್ತು ಅಂತ ನೆನ್ನೆನೇ ತರಕಾರಿ ತೊಗೊಂಡು ಬಂದೆ. ಅದೇ ಹೇಳಿದ್ನಲ್ವ ನಾನೊಂದು ಏರಿಯಾಗೆ ಹೋಗಿದ್ದೆ ಅಂತ ಹೇಳಿ, ಅಲ್ಲಿಂದ. ಹಾಗೆ ಮಿಕ್ಕಿತ್ತಲ್ವ ಕ್ಯಾಪ್ಸಿಕಮು, ಬದನೆಕಾಯಿ, ಹಳೆ ತರಕಾರಿನೆಲ್ಲ ಒಂದು ಬಟ್ಲಿಗೆ ಎತ್ತಿಟ್ಕೊಂಡಿದ್ದೆ ರಾತ್ರಿನೇ. ಸೊ ಹಾಗೆ ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿ ಹುಳಿ ಸಾರು ಮಾಡೋಣ ಅಂತ ಹೇಳಿ. ಇನ್ನು ಇವಾಗ ಮೊಳಕೆ ಕಟ್ಟಿರುವಂಥ ಮೊಳಕೆ ಹುರುಳಿಕಾಳನ್ನ ಇವಾಗ ಒಗ್ಗರಣೆಗೆ ಹಾಕಿ ಈ ರೀತಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ಹುರುಳಿಕಾಳು ಆಲ್ಮೋಸ್ಟ್ ನೀರಿನಂಶ ಎಲ್ಲ ಹೀಗೋಗೆ ನಾವು ಫ್ರೈ ಮಾಡ್ಕೋಬೇಕು. ಹುರುಳಿಕಾಳು ಸಾರನ್ನ ಯಾವಾಗಲೂ ಅಷ್ಟೇ ಯೂಶ್ವಲಿ ಒಗ್ಗರಣೆ ಹಾಕಿ ಈ ರೀತಿ ಆದಮೇಲೆ ಕುಕ್ಕರಲ್ಲಿ ಅಥವಾ ಓಪನ್ ಆಗಿ ಬೇಯಿಸಬೇಕು. ಇನ್ನು ಹುರುಳಿಕಾಳನ್ನ ಸಾರು ಮಾಡಬೇಕಾದ್ರೆ ನಾವು ಈ ರೀತಿ ಒಗ್ಗರಣೆಯಲ್ಲಿ ಬೇಯಬೇಕಾದ್ರೇ ಸಾಂಬಾರು ಪುಡಿ, ಖಾರ ಪುಡಿ ಹಾಕಿದ್ರೆ ಕಾಳು ಕೂಡ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಹಾಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಳ್ಕೊಂಡಿರುತ್ತೆ. ಈಗ ನಾನಿಲ್ಲಿ ಚಿಕ್ಕ ಸ್ಪೂನಲ್ಲಿ, ನಾನು ಮಾಡ್ತಾ ಇರೋದು ಒಂದು 4 ಜನಕ್ಕೆ ಸಾರಾಗಿರೋದ್ರಿಂದ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಹಾಕಿ ನಾನು ನೀಟಾಗಿ ಇದನ್ನು ಕೈಯಾಡ್ಕೋಬೇಕು. ಇವಾಗ ನಾವು ಕೈಯಾಡಿದಾಗ ಸ್ವಲ್ಪ
ಎಣ್ಣೆ ಅಂಶ ಹಾಗೆ ನೀರಿನ ಅಂಶ ಕಡಿಮೆ ಅಂತ ಅನಿಸುತ್ತೆ. ತಕ್ಷಣ ಈ ರೀತಿ ಕೈಯಾಡಿದ ನಂತರ ನೀವು ಟೊಮೆಟೊನ ಹಾಕಿ ಇನ್ನೂ ಚೆನ್ನಾಗಿರುತ್ತೆ. ಆದರೆ ನಮ್ಮ ಮನೇಲಿ ಟೊಮೆಟೊ ಖಾಲಿಯಾಗಿತ್ತು. ನಿನ್ನೆನೂ ಕೂಡ ನಾನು ಟೊಮೆಟೊನ ತಂದಿಲ್ಲ, ಇವತ್ತು ಅಥವಾ ನಾಳೆ ಹೋಗಿ ತೊಗೊಂಡು ಬರಬೇಕಾಗತ್ತೆ. ಈಗ ಅಲ್ಲಿ ಒತ್ತು ಬಿಡುತ್ತೆ ಅಂತ ಹೇಳಿ ಮೊದಲು 1 ಕಪ್ನ ನೀರನ್ನ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಂತರ ನಾನು 2.5 ಕಪ್ ಆಗೋಷ್ಟು ನೀರನ್ನ ಹಾಕಿ ಈ ರೀತಿ ಕೈ ಆಡ್ಕೊತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಕುದ್ದಾಗ ನಾವು ಕುಕ್ಕರ್ನ ಹಾಕಬೇಕು, ಮುಂಚೆನೇ ಹಾಕಕ್ಕೆ ಹೋಗ್ಬಿಡಿ. ಚೆನ್ನಾಗಿ ಕುದ್ದಾಗ ಇನ್ನೂ ಟೇಸ್ಟಿಯಾಗಿರುತ್ತೆ. ಹಾಗೆ ಆವಾಗ ನೀವು ಉಪ್ಪು ಖಾರನ ಚೆಕ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಕಡಿಮೆ ಅಂತ ಅನಿಸಿದ್ರೆ ಸ್ವಲ್ಪ ಹಾಕ್ಕೊಂಡು ಕೂಡ ಕುಕ್ಕರ್ ಮುಚ್ಚಳನ ಮುಚ್ಚಿ ಕೂಗಿಸ್ಕೋಬಹುದು. ಇಲ್ಲ ಅಂದರೆ ನಾವು ಇವಾಗ ನೆಕ್ಸ್ಟು ಇದಕ್ಕೆ ಮಸಾಲಾನ ರುಬ್ಕೋಬೇಕಲ್ಲ, ಕಾಯಿ ಈರುಳ್ಳಿ ಈ ರೀತಿ, ಅದನ್ನು ಕೂಡ ರುಬ್ಬಿ ಈ ಒಂದು ಹಂತದಲ್ಲೇ ಕುಕ್ಕರ್ನ ಕೂಗೋದಕ್ಕೆ ಇಡೋಕ್ಕೂ ಮುಂಚೆನೇ ಹಾಕಿ ಮಿಕ್ಸ್ ಮಾಡಿ ನಾವು ಕುಕ್ಕರ್ನ ಕೂಡ ಕೂಗ್ಕೊಳ್ಬೋದು. ಇನ್ನು ನನಗೆ ಕಸ ಹೊಡೆಯೋದಿರ್ಬೋದು, ಬಾಗಿಲು ಸಾರಿಸೋದಿರ್ಬೋದು, ಇದನ್ನೆಲ್ಲ ಕೆಲಸನೂ ಮುಗಿಸ್ಕೊಂಡು ತರಕಾರಿನೆಲ್ಲ ಹೆಚ್ಚಿಟ್ಕೊಂಡು ಮತ್ತೆ ನಾನು ಅಡುಗೆ ಮನೆಗೆ ಬರೋ ಅಷ್ಟರೊಳಗೆ ಕುಕ್ಕರು ಕೂಡ ಕೂಗಿತ್ತು. ಹಾಗೆ ಮರ್ಗೆನ್ಸು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಇದು ಒಂದು ಮರದ ಬೇರು, ಸ್ವೀಟ್ ಪೊಟ್ಯಾಟೊ ಅಂತ ಹೇಳ್ತೀವಲ್ವ, ಆ ಒಂದು ಥರದ ಗೆಣಸಾದರೆ ಇದು ಇನ್ನೊಂದು ಥರದ ಗೆಣಸು. ಇದು ಮರದ ಗೆಣಸು ಅಂತ ಹೇಳ್ತಾರೆ. ಯೂಶ್ವಲಿ ಇದನ್ನು ನಾವು ಊರಲ್ಲಿದ್ದಾಗ ರಜಕ್ಕೆಲ್ಲ ಊರಿಗೆ ಹೋಗ್ತಿದ್ವಲ್ಲ, ನಮ್ಮ ತಂದೆ ಊರಿಗೆ ಅಥವಾ ನಮ್ಮ ಅಮ್ಮ ಊರಿಗೆ, ಆವಾಗ ನಾವು ಕೆಂಡಕ್ಕೆ ಹಾಕಿ ಸುಟ್ಟು ತಿಂತಿದ್ವಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಕೂಡ ಊರಿಗೆ ಹೋದರೆ ಅಥವಾ ಕೆಂಡ ಅವೈಲಬಿಲಿಟಿ ಇದ್ದರೆ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಅಂದರೆ ಕೆಂಡದಲ್ಲಿ ಬೇಯಿಸೋದಾದರೆ ನೀವು ಸಿಪ್ಪೆನ ತೆಗಿಬಾರ್ದು. ನಾನಿಲ್ಲಿ ನೀಟಾಗಿ ಅದನ್ನ ಟ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಒಂದು ಮಡಿಕೆಗೆ ನೀರು ಉಪ್ಪು ಹಾಕಿ ಬೇಯಕ್ಕಿಟ್ಟಿದ್ದೀನಿ. ಯಾಕಂದರೆ ಅದನ್ನು ಸ್ವಲ್ಪ ಒಗ್ಗರಣೆ ಮಾಡಿದ್ರೆ ಒಂದು ಒಳ್ಳೆ ಡಿಶ್ ಆಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ನಿಮಗೆ ಅದ್ರೂ ಕೂಡ ತೋರಿಸ್ಕೊಡ್ತೀನಿ. ಇನ್ನು 3 ಸ್ಟವ್ ಕೂಡ ಬ್ಯುಸಿಯಾಗಿದೆ. ಒಂದು ಕಡೆ ಗೆಣಸಿರ್ಬೋದು, ಅನ್ನ ಇರ್ಬೋದು, ಕಷಾಯ ಇರ್ಬೋದು, ಇಷ್ಟು ಕೂಡ ಕಾಯ್ತಾ ಇದೆ. ಇನ್ನು ಸ್ಮೂದಿ ಮಾಡೋದಕ್ಕೆ ಅಂತ ಹೇಳಿ ಓಟ್ಸ್ನ ನೆನಾಕಿಟ್ಟಿದ್ದೀನಿ. ಇನ್ನು ಬೀನ್ಸ್ನ ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ. ಅದು ಹಳೆ ಬೀನ್ಸ್ ಆಗಿತ್ತು, ಅದಕ್ಕೆ ಎತ್ತಿಟ್ಕೊಂಡಿದ್ದೆ. ಹಾಗೆಯೇ ಆ್ಯಶ್ ಕರ್ಡ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೌತೆಕಾಯಿ ಆ್ಯಶ್ ಕರ್ಡ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಮೂದಿಗೆ ಒಂದು ಆ್ಯಪಲ್ ಬನಾನಾನ ಎತ್ತಿಟ್ಕೊಂಡಿದ್ದೀನಿ. ಸೊ ಈ ರೀತಿ 3 ಸ್ಟವ್ ಕೂಡ ಬ್ಯುಸಿ ಇದೆ. ಆ್ಯಂಡ್ ಸೊಪ್ಪು ಕೂಡ ಒಂದು 3 ಸತಿ ತೊಳೆದಿಟ್ಕೊಂಡಿದ್ದೀನಿ. ಹೆಚ್ಕೋಬೇಕು. ಒಗ್ಗರಣೆ ಹಾಕ್ತಾನೆ ಹೆಚ್ಕೊಂಬಿಡೋಣ ಅಂತ ಹೇಳಿ ಹೆಚ್ಚಿಲ್ಲ. ಯಾಕಂದರೆ ಅವ್ರು ನೀಟಾಗಿ ಸೋಸಿದ್ರು. ಹಾಗೆ ಎಳೆ ಸೊಪ್ಪಾಗಿರೋದ್ರಿಂದ ಹೆಚ್ಚಿ ಇಡೋದಕ್ಕಿಂತ ಹೆಚ್ಕೊಂಡೇ ಒಗ್ಗರಣೆಗೆ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಹಾಗೆ ಇಟ್ಟಿದ್ದೀನಿ. ಆ ಕಾರಣಕ್ಕೆ ಹೆಚ್ಚಿಲ್ಲ. ಈಗ ಅನ್ನನೂ ಕೂಡ ಆಗಿದೆ ನೋಡ್ಬೋದು. ಮಿಲಿಟ್ಸ್ ರೈಸ್ನ ಮಾಡೋದಕ್ಕೆ ತಲೆನೋವೇ ಇಲ್ಲ. ಆಲ್ಮೋಸ್ಟ್ 6ರಿಂದ 7 ನಿಮಿಷದಲ್ಲಿ ಮಿಲಿಟ್ಸ್ ರೆಡಿಯಾಗಿ ಹೋಗ್ಬಿಡುತ್ತೆ. ಇವಾಗ ಈ ಕಡೆ ನೋಡ್ಬೋದು ಗೆಣಸು ಕೂಡ ಬೇಯ್ತಾ ಇದೆ. ನಿಮ್ಗೇನಾದರೂ ಹೋಲ್ ಗೆಣಸೆ ಬೇಯಿಸಬೇಕು ಅಂದರೆ ನೀವು ಸ್ಟೀಮ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಅವಾಗ ಕೆಂಡದಲ್ಲಿ ಬೇಯಿಸಿರ್ತೀವಿ ಅಲ್ವಾ, ಸ್ವಲ್ಪ ಆ ಟೇಸ್ಟ್ ಬರುತ್ತೆ. ಕಂಪ್ಲೀಟ್ ಆ ಟೇಸ್ಟ್ ಬಂದಿಲ್ಲ ಅಂದರೂ ಸ್ವಲ್ಪ ಆ ಫೀಲ್ ಬರುತ್ತೆ. ಈಗ ಮಧ್ಯದಲ್ಲಿ ಕಷಾಯನ ಇಟ್ಟಿದೆ ಅಲ್ವಾ, ಅದು ಕೂಡ ಕುದ್ದಿತ್ತು. ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಇನ್ನು ಅನ್ನ ಮಾಡ್ತಿದ್ದೆ ಅಲ್ವಾ, ಇನ್ನೂ ಸ್ವಲ್ಪ ಬೇಯಬೇಕಿತ್ತು. ಅದನ್ನು ಮಧ್ಯದಲ್ಲಿ ಇಟ್ಬಿಟ್ಟು ಈ ಕಡೆ ನಾನು ಸೊಪ್ಪಿನ ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ. ಮೊದಲು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆವಾಗ ನೆನಪಾಯಿತು, ಓಕೆ ಮರ್ಗೆನ್ಸ್ಗೆ ನಾನು ಒಂದು ಪೌಡರ್ನ ಮಾಡ್ಕೋಬೇಕು. ಆ ಪೌಡರ್ನ ಮಾಡ್ಕೊಂಡಿಲ್ಲ. ಫಸ್ಟ್ ಆ ಪೌಡರ್ನ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಮತ್ತೆ ಅದು ತಲೆಗೆ ಬಂತು. ಓಕೆ ಅಂತ ಹೇಳಿ ಮತ್ತೆ ಅನ್ನನೂ ಕೂಡ ಬೆಂದಿತ್ತಲ್ವ, ಅನ್ನನ ಫಸ್ಟು ಸೈಡಿಗೆ ಎತ್ತಿಟ್ಬಿಟ್ಟು ಮಧ್ಯದ ಸ್ಟೌವಿಗೆ ಇಲ್ಲಿಟ್ಟಿರುವಂಥ ಬಾಣಲಿನ ಇಟ್ಬಿಟ್ಟು ಈಗ ಇಲ್ಲಿಗೆ ನಾನು ಚಿಕ್ಕದೊಂದು ಪ್ಯಾನ್ನ ಇಟ್ಕೊತಾ ಇದ್ದೀನಿ. ಈ ಪ್ಯಾನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಬೇಕಂದರೆ ಡ್ರೈ ಫ್ರೈ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಒಂದು 2 ಹನಿಯಷ್ಟು ಎಣ್ಣೆನ ಹಾಕ್ಕೋಬೋದು. ಅದು ನಿಮ್ಮ ಇಷ್ಟಕ್ಕೆ ತಕ್ಕಂತೆ, ನಿಮ್ಮ ಟೇಸ್ಟ್ ತಕ್ಕಂತೆ ನೀವು ಹುರ್ಕೋಬೋದು. ಈಗ ಇಲ್ಲಿ ನಾನು 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಹಾಗೆ ಚಿಟಿಕೆಯಷ್ಟು ಜೀರಿಗೆ, ಹಾಗೆ ಒಂದು ಅರ್ಧ ಅಥವಾ ಅರ್ಧಕ್ಕೂ ಕಡಿಮೆ ಧನಿಯಾ ಬೀಜನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ನಾವು ಒಗ್ಗರಣೆಗೆ ಹಾಕೋದ್ರಿಂದ ಅಲ್ಲಿ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಆ ಕಾರಣಕ್ಕೆ ಇಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ 2 ಹನಿ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಮೊದಲು ನಾನಿಲ್ಲಿ ಈ ರೀತಿ ಕುಟ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ರೀತಿ ಕುಟ್ಟೋದಿರುತ್ತಲ್ಲ ಅದರೊಳಗಡೆ ಹಾಕ್ಕೊಂಡೆ. ಆದರೆ ಟೈಮೇ ಆಗಲಿಲ್ಲ, ಬೇರೆ ಬೇರೆ ಕೆಲಸ
ಇತ್ತಲ್ವಾ, ಹಾಗೆ ಪಾಪುಗೆ ಜಡೆ ಎಲ್ಲ ಹಾಕಬೇಕಿತ್ತು. ಇನ್ನು ಪಾಪುಗೆ ಹೇಳಿದ್ರು ಕೂಡ ಕುಟ್ಟಿ ಕೊಡ್ತಾ ಇದ್ಲು. ಇಂಥದ್ದೆಲ್ಲ ಅವಳು ಮಾಡ್ತಾಳೆ, ಬಟ್ ಆದರೆ ನಾನೇ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಯಾಕೆ ಅಂತ ಹೇಳಿಬಿಟ್ಟು ಹೇಳಲಿಲ್ಲ. ಹಾಗೆ ಸೈಡಿಗೆ ಎತ್ತಿಟ್ಕೊಂಡೆ, ನೋಡೋಣ ಕುಟ್ಟೋಣ, ಇಲ್ಲಾಂದರೆ ಮಿಕ್ಸಿ ಜಾರಿಗೆ ಪೌಡ್ರ್ ಮಾಡ್ಕೊಳಕ್ಕೆ ಹಾಕ್ಕೊಳ್ಳೋಣ ಅಂತ. ಅಷ್ಟರೊಳಗೆ ಬಾಣಲಿಗೆ ಎಣ್ಣೆ ಹಾಕಿದ್ದೆ ಅಲ್ವಾ ಪಲ್ಯ ಮಾಡೋದಕ್ಕೆ, 2 ಸ್ಪೂನ್ ಎಣ್ಣೆ ಹಾಕಿ ಹಂಗೆ ಕಾಯಕ್ಕಿಟ್ಟಿದ್ದೆ ಲೋ ಫ್ಲೇಮಲ್ಲಿ. ಅದು ಕೂಡ ಕಾದಿತ್ತು. ಅದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. 2 ಎಸ್ಲಾಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಸೊಪ್ಪಿನ ಪಲ್ಯನ ಯೂಶ್ವಲ್ ಆಗಿ ನಾವು ನೀರನ್ನ ಹಾಕಿ ಮಾಡ್ಬೋದು, ಅಥವಾ 1 ಸ್ಪೂನ್ ಆಗೋಷ್ಟು ಹೆಸರು ಬೇಳೆನ ಹಾಕಿ ಮಾಡಿದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಒಂದು ಯಾವುದಾದ್ರೂ ಮೊಳಕೆ ಕಟ್ಟಿರುವಂಥ ಕಾಳಿನ ಜೊತೆಗೆ ಮಾಡಿದ್ರು ಕೂಡ ಟೇಸ್ಟಿಯಾಗಿರುತ್ತೆ. ಇವತ್ತು ನಾನು ಎಳೆ ಸೊಪ್ಪಾಗಿರೋದ್ರಿಂದ ಹಾಗೆ ನೆನ್ನೆ ತಾನೇ ತೊಗೊಂಡು ಬಂದಿದ್ದೀನಿ, ಫ್ರೆಶ್ ಆಗಿ ಬೇರೆ ಇತ್ತು. ಆ ಕಾರಣಕ್ಕೆ ಬರೀ ಸೊಪ್ಪಿನ ಪಲ್ಯ ಮಾಡೋಣ, ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ಥರದ ಕಾಂಬಿನೇಷನ್ ಮೊಳಕೆ ಕಾಳಿರ್ಬೋದು, ಬೇಳೆ ಆಗಿರ್ಬೋದು, ನೀರು ಆಗಿರ್ಬೋದು ಹಾಕ್ತಾಯಿಲ್ಲ. ಹಾಗೆ ನೀಟಾಗಿ ಹಾಕಿರುವಂಥ ಎಣ್ಣೆಯಲ್ಲೇ ಹಬೆಯಲ್ಲೇ ನೀಟಾಗಿ ಬೇಯಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬರೀ ಸೊಪ್ಪಿನ ಪಲ್ಯನೇ ಮಾಡ್ಕೊತಿದ್ದೀನಿ. ಬರೀ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಸೊಪ್ಪು ಕೂಡ ಜಾಸ್ತಿ ಕ್ವಾಂಟಿಟಿಯಲ್ಲೇ ಬೇಕಾಗತ್ತೆ. ಆ ಕಾರಣಕ್ಕೆ ತಂದಿದ್ದಷ್ಟು ಸೊಪ್ಪನ್ನು ಕೂಡ ಫ್ರೆಶ್ ಆಗಿತ್ತು ಅಂತ ಹೇಳಿ ಈ ರೀತಿಯಾಗಿ ಪಲ್ಯನ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲ ಸೊಪ್ಪು ಕೂಡ ನಾನು ಹೆಚ್ಚಿಬಿಟ್ಟು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಯೂಶ್ವಲಿ ಸೊಪ್ಪನ್ನ ನೀವು ತಂದರೆ ನೀಟಾಗಿ ತೊಳ್ಕೊಳ್ಳಿ. ಒಂದು ಸತಿ ನೀವು ತೊಳೆದಿದ ನಂತರ ಅದನ್ನು ನೆನಾಕಿ ಒಂದು 10-15 ನಿಮಿಷ ನೀರೊಳಗೆ ಬಿಡಿ. ಅಕಸ್ಮಾತಾಗಿ ಸೊಪ್ಪಲ್ಲಿ ಎಲ್ಲಾದರೂ ಗಟ್ಟಿ ಮಣ್ಣೇನಾದರೂ ಅಂಟ್ಕೊಂಡಿದ್ರೆ ಅಥವಾ ಮೆತ್ಕೊಂಡಿದ್ರೆ ಅದು ನೆನಾಕಿದಾಗ ಏನಾಗುತ್ತೆ, ನೀಟಾಗಿ ನೆಂದು ಕರಗತ್ತೆ. ಆವಾಗ ಇನ್ನೊಂದು ಸತಿ ತೊಳೆದ್ರೆ ನೀಟಾಗಿ ಹೋಗುತ್ತೆ. ಅದಕ್ಕೆ 3-4 ಸತಿ ತೊಳಿರಿ. ಆದರೆ 2ನೇ ಸತಿ ಅಟ್ಲೀಸ್ಟ್ ಒಂದು 10 ನಿಮಿಷ ನೀರಲ್ಲೇ ಸೊಪ್ಪನ್ನ ಬಿಡಬೇಕಾಗತ್ತೆ. ಇವಾಗ ಸೊಪ್ಪೆಲ್ಲ ಹೆಚ್ಚಿದ್ದಾಯ್ತಲ್ವ, ಇನ್ನು ಒಗ್ಗರಣೆ ಮಾಡಿದ್ದು ಎಲ್ಲ ಆಯಿತು. ಈ ರೀತಿಯಾಗಿ ಒಂದು ಸತಿ ಸ್ಟವ್ನೆಲ್ಲ ಒರೆಸ್ಕೊತಾ ಇದ್ದೀನಿ. ಯೂಶ್ವಲಿ ಮಲ್ಗೋ ಟೈಮಲ್ಲಿ ನಾನು ಸೋಪ್ ಹಾಕಿ ತೊಳೆದ್ಬಿಡ್ತೀನಿ, ಬಟ್ ಬೆಳಗ್ಗೆ ಎದ್ದು ತೊಳೆಯಲ್ಲ. ಆದರೆ ಬೆಳಗ್ಗೆ ಎದ್ದು ನಾನು ನೀಟಾಗೆ ಬಟ್ಟೆಯಲ್ಲಿ ಒರೆಸ್ಕೋತೀನಿ. ಬೆಳಗ್ಗೆ ನಾನು ಅದೆಲ್ಲ ಮಾಡ್ಕೊಂಡು ಹೋದರೆ ಸ್ವಲ್ಪ ಕೆಲಸ ತುಂಬ ಹೊತ್ತಾಗತ್ತೆ. ಆ ಕಾರಣಕ್ಕೆ ನಾನು ರಾತ್ರಿನೇ ಮಾಡಿ ಇಟ್ಕೊಂಡಿರ್ತೀನಿ. ರಾತ್ರಿ ಮಾಡಿದ್ರೂ ಕೂಡ ಬೆಳಗ್ಗೆ ಯೂಶ್ವಲಿ ಏನಾದರೂ ಜಿರಳೆ ಅಥವಾ ಬೇರೆ ಏನಾದರೂ ಇನ್ಸೆಕ್ಟ್ಸ್ ಓಡಾಡಿದ್ರೆ ಅಂತ ಹೇಳಿಬಿಟ್ಟು ಈ ರೀತಿ ಕೌಂಟರ್ ಟಾಪ್ ಮೇಲೆ ಏನೇ ಇದ್ರೂ ಕೂಡ ಮೇಲಿನ ಭಾಗ ಎಲ್ಲದೂ ಕೂಡ ನೀಟಾಗೆ ಒರೆಸ್ಕೊತೀನಿ. ಇಲ್ಲಾಂದರೆ ಕಂಫರ್ಟಬಲ್ ಇರಲ್ಲ, ಅದೇ ತಲೆಯಲ್ಲಿರುತ್ತೆ. ಆ ಕಾರಣಕ್ಕೆ ಒರೆಸ್ಕೊಂಡ್ಬಿಟ್ರೆ ಅದು ತಲೆಯಲ್ಲಿರಲ್ಲ, ಹಾಗೆ ಆ ಒಂದು ಗೊಂದಲನೂ ಇರಲ್ಲ. ಈಗ ಸೊಪ್ಪನ್ನ ನೀಟಾಗಿ ಕೈಯಾಡಿಕೊಂಡು ಬೇರೆ ಬೇರೆ ಕೆಲಸಗಳಿದೆ ಅದನ್ನು ಕೂಡ ಮಾಡ್ಕೋತೀನಿ. ಪಾಪುಗೆ ಸ್ನ್ಯಾಕ್ಸು ಕೂಡ ಹಾಕಬೇಕು. ಹಾಗೆ ಸ್ಟವ್ವು ನಮ್ಮದು ಸ್ವಲ್ಪ ಹಿಂದೆ ಹೋಗುತ್ತೆ, ಯಾಕಂದರೆ ಕೌಂಟರ್ ಟಾಪ್ ಸ್ವಲ್ಪ ಅಗಲ ಇದೆ. ಹಾಗೆ ಒಂದೊಂದು ಸತಿ ಏನು ಮಾಡ್ತೀನಿ, ಸ್ಟವ್ನ ಮುಂದೆ ಇಳ್ಕೊಂಡು ಕೈಯಾಡ್ಕೋತೀನಿ. ಈಗ ಪೌಡರ್ನ ಕುಟ್ಟೋಕ್ಕಾಗಲಿಲ್ಲ, ಅದಕ್ಕೆ ಪೌಡರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಹುರಿದಿರುವಂಥ ಕಾಳುಗಳನ್ನೆಲ್ಲದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೋತಿದ್ದೀನಿ. ಸೊ ನೀಟಾಗೆ ಪೌಡರ್ನ ಮಾಡ್ಕೊಂಡಿದ್ದೀನಿ. ಯೂಶ್ವಲಿ ಈ ಮಿಕ್ಸಿ ಜಾರಿನ ಮುಚ್ಚಳಕ್ಕೆ ರಬ್ಬರ್ ಹಾಳಾಗಿಬಿಟ್ಟಿದೆ, ತರಬೇಕು. ಈ ರೀತಿ ಪೌಡರ್ ಮಾಡಿದಾಗ ಎಲ್ಲ ಆ ಮುಚ್ಚಳದ ಹತ್ರನೇ ಇರುತ್ತೆ, ನೋಡ್ಕೊಂಡು ತೆಗಿಬೇಕು, ಇಲ್ಲಾಂದರೆ ಚೆಲ್ಬಿಡ್ತೀನಿ. ಈಗ ಹೇಗಿದ್ರು ಪೌಡ್ರ್ ಮಾಡಿ ಆಗಿದೆ. ಇವಾಗ ಮಸಾಲಾನ ರುಬ್ಕೊಂಬಿಡೋಣ ಅಂತ ಹೇಳಿ ಅದೇ ಮಿಕ್ಸಿ ಜಾರಿಗೆ ಒಂದು 3 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ, ಅರ್ಧ ನಿಂಬೆಹಣ್ಣು ಹೋಳಾಗೋಷ್ಟು ಹುಣಸೆಹಣ್ಣು, 1 ಈರುಳ್ಳಿನ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಯಾಕಂದರೆ ಖಾರದ ಪುಡಿ, ಸಾಂಬಾರು ಪುಡಿ ಆಲ್ರೆಡಿ ನಾನು ಕುಕ್ಕರ್ಗೆ ಹಾಕಿ ಕೂಗ್ಸಿರೋದ್ರಿಂದ. ಈ ರೀತಿ ರುಬ್ಕೊಂಡ್ರು ಓಕೆ, ಅಥವಾ ನಾವು ಕುಕ್ಕರ್ನ ಕೂಗ್ಸೋದಕ್ಕೆ ಲಿಡ್ ಮುಚ್ತೀವಲ್ವ, ಅದಕ್ಕೂ ಮುಂಚೆನೇ ಈ ರೀತಿ ಮಸಾಲಾನ ರುಬ್ಬಿ ನಾವು ಸಾರಿಗೆ ಹಾಕಿದ್ರು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಆ ಥರ ಮಾಡ್ತೀನಿ ಒಂದೊಂದು ಸತಿ. ಆದರೆ ಯಾಕೆ ಜಾಸ್ತಿ ಟೈಮ್ ಆ ರೀತಿ ಮಾಡಲ್ಲ ಅಂದರೆ ಕುಕ್ಕರು ತುಂಬ ಚಿಕ್ಕದು, ಆ್ಯಂಡ್ ಸಾರನ್ನ ನಾನು ಈ ರೀತಿ ಕುಕ್ಕರಲ್ಲಿ ಕೂಗ್ಸೋದು ತುಂಬಾ ಕಡಿಮೆ. ಈಗ ನಾನು ಕುಕ್ಕರಲ್ಲಿ ಕೂಗಿಸ್ಕೊಂಡಿರುವಂಥ ಕಾಳು, ತರಕಾರಿ, ನೀರು ಎಲ್ಲದನ್ನು ಕೂಡ ಸಾರು ಮಾಡುವಂಥ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇನ್ನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಮಸಾಲ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಯೂಶ್ವಲಿ ಮೊಳಕೆ ಹುಳ್ಳಿಕಾಳಿನ ಹುಳಿ ಸಾರನ್ನ ನಾವು 2 ರೀತಿಯಾಗಿ ಮಾಡ್ತೀನಿ. ಒಂದು ಈ ರೀತಿ ಸಿಂಪಲಾಗಿ ಮಾಡ್ತೀನಿ, ಇನ್ನೊಂದು ಚಕ್ಕೆ, ಲವಂಗ, ಮೆಣಸನ್ನ ಹಾಕಿ ಮಾಡ್ತೀವಿ. ಅದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ, ಒಂಥರ ಮಸಾಲ ಸಾರು ಥರ ಇರುತ್ತೆ. ಈ ಚಳಿಗಾಲಕ್ಕೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ.
ಪಾಪು ಇರೋದ್ರಿಂದ ಸ್ವಲ್ಪ ಮಸಾಲ ಐಟಮ್ನ ಹಾಕಿ ಮಾಡೋದಕ್ಕೆ ಕಷ್ಟ. ಯಾಕಂದರೆ ಅವಳು ಮಸಾಲ ಐಟಮ್ ಜಾಸ್ತಿ ಇದ್ದರೆ ಒಂಚೂರು ಖಾರ ಇತ್ತು ಅಂದರೂ ಕೂಡ ತಿನ್ನೋದೇ ಇಲ್ಲ. ಆ ಕಾರಣಕ್ಕೆ ನಾನು ಒಂದಿನ ರೆಸಿಪಿನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮೊಳಕೆ ಹುರುಳಿಕಾಳಿಂದು ಮಸಾಲ ಸಾರು ಕೂಡ ತೋರಿಸ್ತೀನಿ. ಹಾಗೆ ಮೊಳಕೆ ಹುರುಳಿಕಾಳು ದೇಹಕ್ಕೆ ತುಂಬಾ ಈಟು. ಈ ತಂಪಿನ ಟೈಮಲ್ಲಿ ನಾವು ಈ ರೀತಿಯಾಗಿ ಮೊಳಕೆನ ತೆಗೆದು ಮಾಡೋದ್ರಿಂದ ನಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡುತ್ತೆ. ಹೀಟು ಮಾಡಲ್ಲ, ಬ್ಯಾಲೆನ್ಸು ಕೂಡ ಮಾಡುತ್ತೆ. ನಾನು ಸಾರಿಗೆಲ್ಲ ರೆಡಿ ಮಾಡೋ ಅಷ್ಟರೊಳಗೆ ಈ ಕಡೆ ಪಲ್ಯನೂ ಕೂಡ ಬೆಂದಿತ್ತು. ನಾನಿಲ್ಲಿ ಈ ಸೊಪ್ಪಿನ ಪಲ್ಯಕ್ಕೆ ಸ್ವಲ್ಪ ಜೀರಿಗೆ ಪೌಡರ್ ಹಾಗೆ ಖಾರದ ಪುಡಿನ ಹಾಕ್ಕೊಂಡು ಒಂದು ಚಿಕ್ಕ ಬೌಲಲ್ಲಿ ತೆಂಗಿನಕಾಯಿ 2 ಸ್ಪೂನ್ ಆಗೋಷ್ಟು ತೆಂಗಿನ ತುರಿನ ಹಾಕ್ಕೊಂಡು ಈ ರೀತಿ ಕೈ ಆಡ್ಕೊತಾ ಇದ್ದೀನಿ. ನೋಡ್ಬೋದು ಸೊಪ್ಪು ನಾನು ಎಷ್ಟು ಹಾಕಿದೆ, ಎಳೆ ಸೊಪ್ಪು ಹಾಕಿರೋದ್ರಿಂದ ತುಂಬಾ ಕಡಿಮೆ ಸೊಪ್ಪಿನ ಪಲ್ಯ ಆಗಿದೆ ಅಂತ ಅನ್ನಿಸ್ತಿದೆ. ಇದಕ್ಕೆ ಟೊಮೆಟೊನೂ ಕೂಡ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಟೊಮೆಟೊ ಖಾಲಿಯಾಗಿತ್ತು ಅಂತ ಹಾಕ್ಕೊಂಡಿಲ್ಲ. ಸೊ ಈ ರೀತಿ ಸೊಪ್ಪಿನ ಪಲ್ಯನೂ ಕೂಡ ಮಾಡಿದಾಯಿತು. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮತ್ತೆ ಕೈ ಆಡ್ಕೊತಾ ಇದ್ದೀನಿ. ನಾನು ಉಪ್ಪನ್ನ ಮುಂಚೆನೇ ಒಗ್ಗರಣೆ ಟೈಮಲ್ಲಿ ಹಾಕಿದ್ದೀನಿ ಅಂತ ಅಂದ್ಕೊಂಡು ಖಾರದ ಪುಡಿ ಜೀರಿಗೆ ಪುಡಿನ ಹಾಕ್ಕೊಂಡು ಕೈ ಆಡಿದ್ದೀನಿ. ಟೇಸ್ಟ್ನ ನೋಡಿದಾಗ ಯಾಕೆ ಉಪ್ಪಿಲ್ಲ ಅಂತ ಅನ್ನಿಸ್ತು. ಅದಾದಮೇಲೆ ನೆನೆಸ್ಕೊಂಡು ಓಕೆ ಉಪ್ಪು ಹಾಕಿಲ್ಲ ಅಂತೇಳಿ ಉಪ್ಪನ್ನ ಹಾಕಿ ಈ ರೀತಿ ಕೈ ಆಡ್ಕೊತಾ ಇದ್ದೀನಿ. ಇವಾಗ ಸೊಪ್ಪಿನ ಪಲ್ಯನೂ ಕೂಡ ರೆಡಿ ಆಯಿತು. ಇದನ್ನು ಒಂದು ಸೈಡಿಗೆ ನೀಟಾಗಿ ಎತ್ತಿಟ್ಕೊಂಡು ಬಿಡೋಣ ಅಂತ ಒಂದು ಬೌಲ್ಗೆ. ಯಾಕಂದರೆ ನಾನು ಮರ್ಗೆನ್ಸು ಕೂಡ ಒಗ್ಗರಣೆ ಮಾಡಬೇಕು. ಮತ್ತು ಇನ್ನೊಂದು ಬಾಣಲಿಯಲ್ಲಿ ಒಗ್ಗರಣೆ ಮಾಡೋದಕ್ಕಿಂತ ಇದನ್ನೇ ಒಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದೇ ಒಂದು ಬಾಣಲಿಯಲ್ಲೇ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈ ಒಂದು ಮರ್ಗೆನ್ಸು ಕೂಡ ಬೆಂದಿತ್ತು. ಆ ಕಾರಣಕ್ಕೆ ಅದನ್ನು ಕೂಡ ಒಂದು ಕಡೆ ನೀಟಾಗಿ ಸೋದಿಸ್ಬಿಟ್ಟು ಅಂದರೆ ನೀರನ್ನೆಲ್ಲ ಬಸ್ಬಿಟ್ಟು ಹಾಗೆ ಆರಾಕಿಟ್ಟಿದ್ದೀನಿ. ಅದು ಕೂಡ ಜಾಸ್ತಿನೇ ಬೇಯಿಸಬಾರ್ದು, ಸ್ವಲ್ಪ ಮೀಡಿಯಮ್ ಆಗಿ ಬೇಯಿಸಬೇಕು. ಮರ್ಗೆನ್ಸು ಹಬೆಯಲ್ಲೇ ಬೆಂದ್ಬಿಡುತ್ತೆ. ನಾನು ಬೇರೆ ನೀರನ್ನ ಹಾಕಿದ್ದೀನಿ ಅಲ್ವಾ, ಆ ಕಾರಣಕ್ಕೆ ಬೇಗನೆ ಬೆಂದ್ಬಿಡುತ್ತೆ ಅಂತ ಸ್ವಲ್ಪ ಬೇಯಿಸ್ಬಿಟ್ಟು ಆಫ್ ಮಾಡಿದ್ದೀನಿ. ಸೊ ನೀಟಾಗಿ ಚೆನ್ನಾಗಿ ಅಂದರೆ ಜಾಸ್ತಿ ಬೇಯಿಸ್ಬಿಟ್ರೆ ನಾವು ಮಸಾಲ ಹಾಕಿ ಮಿಕ್ಸ್ ಮಾಡಬೇಕಾದ್ರೆ ಸ್ಮ್ಯಾಶ್ ಆಗಿಬಿಡುತ್ತೆ. ಇನ್ನು ಊರಿಂದ ಕೂಡ ಬೆಣ್ಣೆ ಕೊಟ್ಟು ಕಳಿಸಿದ್ರು, ತುಪ್ಪನ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಟೈಮೇ ನಾನೊಂದು ವಿಡಿಯೋದಲ್ಲಿ ತುಪ್ಪ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಮನೆಯಲ್ಲೇ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೆ. ಅದಕ್ಕೆ ಇವತ್ತು ಬೆಳಗ್ಗೆ ತುಪ್ಪ ಮಾಡಬೇಕಾದ್ರೆ ಅದನ್ನು ಶೂಟ್ ಮಾಡ್ಕೊಳ್ಳಿಲ್ಲ. ಹಾಗೆ ಫಟಾಫಟ್ ಅಂತ ಹೇಳಿ ತುಪ್ಪಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಕಾಯಿಸಿ ಇಟ್ಕೊಂಡ್ಬಿಟ್ಟಿದ್ದೆ. ಈಗ ಅದೇ ಬಾಣಲಿಗೆ 1.5 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಿದ್ದೀನಿ. ಈ ಎಣ್ಣೆ ಕಾದಿದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಎಣ್ಣೆ ಕಾಯೋವರೆಗೂ ಇರಲಿಲ್ಲ. ಯಾಕಂದರೆ ತಳದಲ್ಲಿ ಆಲ್ರೆಡಿ ಅದು ಒಗ್ಗರಣೆ ಹಾಕಿದ್ದೆಲ್ಲ ಇತ್ತಲ್ವ, ಒತ್ತು ಬಿಡುತ್ತೆ ಅಂತ ಹೇಳಿಬಿಟ್ಟು ಎಣ್ಣೆ ಒಂಚೂರು ಕಾದಿದ ತಕ್ಷಣವೇ ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಹಾಕಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪನ್ನ ಹಾಕಿದ್ದೀನಿ. ಇದಕ್ಕೆ ಕಡಲೆಬೇಳೆನ ಹಾಕ್ಕೋಬೇಡಿ. ಇನ್ನು ಬೇಯಿಸಿಟ್ಕೊಂಡಿರುವಂಥ ಈ ಗೆಣಸಿದೆ ಅಲ್ವಾ, ಅದನ್ನು ಕೂಡ ಹಾಕ್ಕೊಂಡು ನಿಧಾನ ಕೈ ಆಡ್ಕೊಳ್ಳಿ. ಬೇಗ ಅಥವಾ ಫಾಸ್ಟಾಗಿ ಅಥವಾ ಅದ್ರ ಮೇಲೇ ಸ್ಪೂನ್ನ ಸ್ಮ್ಯಾಶ್ ಮಾಡೋ ರೀತಿಯಲ್ಲಿ ಒತ್ತಿದ್ರೆ ಅದು ಸ್ಮ್ಯಾಶ್ ಆಗಿ ಹೋಗ್ಬಿಡತ್ತೆ. ಸೊ ನೀಟಾಗಿ ಕೈ ಆಡಿದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಅರ್ಧ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲಾನ ಹಾಕಿ ಈ ರೀತಿ ಕೈ ಆಡ್ಕೊತೀನಿ. ನೀಟಾಗಿ ಕೈ ಆಡ್ಕೋಬೇಕು. ಆವಾಗಲೇ ನೀಟಾಗಿ ಉಪ್ಪು ಖಾರ ಎಲ್ಲದೂ ಕೂಡ ಮಿಕ್ಸ್ ಆಗಿ ಅಬ್ಸರ್ವ್ ಆಗುತ್ತೆ. ಇವೊಂದು ನಾವು ಮರ್ಗೆನ್ಸ್ನ ಬೇಯಿಸ್ಬೇಕಾದ್ರೆ ನೀರಿನ ಜೊತೆಗೆ ಉಪ್ಪನ್ನು ಹಾಕಿದ್ದೀವಿ. ಈಗ ಸ್ವಲ್ಪ ಟೇಸ್ಟ್ನ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಹಾಗೆ ನಾವೊಂದು ಮಸಾಲ ಪೌಡರ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಕೂಡ ಇವಾಗ ಹಾಕಿ ನೀಟಾಗಿ ಕೈ ಆಡ್ಕೊತೀನಿ. ಯೂಶ್ವಲಿ ಮರ್ಗೆನ್ಸ್ನ ನಾವು ಕಟ್ ಮಾಡಬೇಕಾದ್ರೆ ಅದರಲ್ಲಿ ಹಾಲಿನ ಥರ ಬರುತ್ತೆ, ಆದರೆ ಅಷ್ಟು ಐಡೆಂಟಿಫೈ ಆಗಲ್ಲ. ನೀವು ನೀರೊಳಗಡೆ ಹಾಕಿಬಿಟ್ರೆ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಾಗ ಹಾಲು ಏನು ಬರುತ್ತೆ ಅದೆಲ್ಲ ನೀಟಾಗಿ ನೀರಲ್ಲಿ ಹೋಗ್ಬಿಡುತ್ತೆ. ಯೂಶ್ವಲಿ ಮರ್ಗೆನ್ಸ್ನ ನಾವು ಕಟ್ ಮಾಡ್ತಾ ಇದ್ದೀವಿ, ಒಂದು ಕಡೆ ಚಾಕು ಯೂಸ್ ಮಾಡಿ ಕಟ್ ಮಾಡ್ತಿದ್ದೀವಿ ಅಂದರೆ ಅದನ್ನು ನೀವು ತೊಳೆದು ಬೇಯಿಸಬೇಕು. ಹಾಗೆಯೇ ತೊಳೆದಿದ್ದೀವಿ ಅಂತ ಹೇಳಿಬಿಟ್ಟು ನಂತರ ನೀವು ಕಟ್ ಮಾಡಿ ತಿನ್ನಕ್ಕೆ ಹೋಗಬಾರ್ದು. ಇದನ್ನು ಯೂಶ್ವಲಿ ಹಸಿದು ಕೂಡ ತಿಂತಾರೆ. ಇವಾಗ ಇದು ಕಂಪ್ಲೀಟಾಗಿ ಒಗ್ಗರಣೆ ಆಗಿದೆ. ಇದನ್ನು ಕೂಡ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ಆಲ್ರೆಡಿ ಬಾಣಲಿಯಲ್ಲಿ 2 ಸತಿ ಒಗ್ಗರಣೆ ಹಾಕಿರೋದ್ರಿಂದ ಅದು ಸ್ಟೀಲ್ ಬಾಣಲಿ ಆಗಿರೋದ್ರಿಂದ ಮತ್ತೆ ಜಾಸ್ತಿ ಒತ್ತು ಬಿಡುತ್ತೆ. ಹಾಗೆ ಅದರೊಳಗಡೆ ಇದ್ದರೆ ಏನಾಗುತ್ತೆ, ತಳದಲ್ಲಿ ಏನು ಇಟ್ಕೊಂಡಿರುತ್ತಲ್ವ ಅದೆಲ್ಲ ನೆನ್ಕೊಂಡು ಹಾಗೆ ಮತ್ತೆ ಇದಕ್ಕೆ ಅಂಟ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಈಗ ಸರ್ವಿಂಗ್ ಬೌಲ್ಗೆ ತೊಗೊಂಡು ಈ ಬಾಣಲಿನ ತೊಳೆಯೋದಕ್ಕೆ ಹಾಕ್ಬಿಡ್ತೀನಿ.
ಇನ್ನು ಮಧ್ಯದ ಸ್ಟವಲ್ಲಿ ಸಾರನ್ನ ಇಟ್ಟಿದ್ದೀನಿ, ಅದು ಕೂಡ ಕುದೀತಾ ಇದೆ. ಸ್ಟವ್ನ ಮತ್ತೊಮ್ಮೆ ಒರೆಸ್ತಾ ಇದ್ದೀನಿ. ಪ್ರತಿ ಸತಿ ಒಗ್ಗರಣೆ ಹಾಕಿದಾಗಲೂ ಕೂಡ ಒಂದೊಂದು ಸತಿ ಸಿಡಿಯುತ್ತೆ ಅಥವಾ ಕೈಯಾಡ್ಕೋಬೇಕಾದ್ರೆ ಚೆಲ್ಲತ್ತೆ. ಅದು ಬೇರೆ ನಮ್ಮದು ಸ್ವಲ್ಪ ಹತ್ರ ಇರೋದ್ರಿಂದ ಸ್ವಲ್ಪ ಇಕ್ಕಟ್ಟಾಗತ್ತೆ. ಆದರೆ ನಾನು ಅಷ್ಟು ದೊಡ್ಡ ದೊಡ್ಡ ಪಾತ್ರೆನೂ ಬಳಸೋದಿಲ್ಲ. ಆದರೆ ಕೈಯಾಡಬೇಕಾದ್ರೆ ಅಥವಾ ಪಾತ್ರೆದು ಕೈ ಇರುತ್ತಲ್ವ, ಅದು ಟಚ್ ಆಗೋದು ಈ ರೀತಿ ಎಲ್ಲ ಆಗಿಬಿಡತ್ತೆ. ಸೊ ಎಲ್ಲ ಒಂದು ಸತಿ ಕೌಂಟರ್ ಟಾಪ್ನ ಒರೆಸ್ಕೊಂಡು, ಪಾತ್ರೆ ಇತ್ತು ಒಂದು 2-3 ಅದನ್ನು ಕೂಡ ತೊಳೆದಿಟ್ಕೊಂಡು, ಇನ್ನು ಪಾಪುಗೆ ಸ್ನ್ಯಾಕ್ಸ್ ಪ್ಯಾಕ್ ಮಾಡಬೇಕಿತ್ತು. ನಾನು ವಿಡಿಯೋ ಸ್ಟಾರ್ಟ್ ಆದಾಗಲೇ ಹೇಳಿದ್ದೆ ಒಂದು ಎಡವಟ್ ಆಗಿದೆ ಅಂತ. ಇವತ್ತು ನಾನು ಬ್ರೇಕ್ಫಾಸ್ಟ್ನ ಮಾಡಿಲ್ಲ. ನನ್ನ ಹಸ್ಬೆಂಡ್ ಏನು ಹೇಳಿದ್ರು ಅಂದರೆ, ನನಗೆ ಬ್ರೇಕ್ಫಾಸ್ಟ್ ಬೇಡ, ಹೇಗಿದ್ರೂ ಸೈಡ್ ಡಿಶ್ ಜಾಸ್ತಿ ಇರುತ್ತೆ, ನಾನು ಹೊರಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಮತ್ತೆ ಊಟ ಮಾಡೋದಕ್ಕಾಗಲ್ಲ, ಸೊ ನನಗೆ ಬರೀ ಸೈಡ್ ಡಿಶ್ ಆಗಿ ಸಾಕು ಅಂತ ಹೇಳಿದ್ದಕ್ಕೆ ನಾನು ಸೊಪ್ಪಿನ ಪಲ್ಯ ಹಾಗೆ ಮರ್ಗೆನ್ಸಿನ ಒಗ್ಗರಣೆ ಮಾಡಿದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೂ ಕೂಡ ಹೇಳಿದ್ದೆ, ಜ್ಯೂಸರ್ ಮಾಡುವಂಥ ಮಿಕ್ಸಿ ಸ್ವಲ್ಪ ಹಾಳಾಗಿದೆ ಅಂತ. ಅದನ್ನು ನನ್ನ ಹಸ್ಬೆಂಡ್ಗೂ ಕೂಡ ಹೇಳಿದ್ದೆ. ಅವರು ಸ್ಟೋರ್ಗೆ ತೊಗೊಂಡೋಗಿ ಕೊಟ್ಟಿದ್ದಾರೆ, ರಿಪೇರಿ ಮಾಡುವಂಥ ಅಂಗಡಿಗೆ. ನಾನು ಅದನ್ನು ಮರ್ತ್ಕೊಂಡ್ಬಿಟ್ಟಿದ್ದೆ. ಆ ಕಾರಣಕ್ಕೆ ಮತ್ತೆ ಮಿಕ್ಸಿಯಲ್ಲಿ, ನಾರ್ಮಲ್ ಮಿಕ್ಸಿಯಲ್ಲಿ ಈ ರೀತಿ ನಾವು ಸ್ಮೂದಿನ ಮಾಡಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ನನಗಿಷ್ಟ ಆಗಲಿಲ್ಲ. ಅದಕ್ಕೆ ರಾ ಫ್ರೂಟ್ನೇ ತಿನ್ಕೊಂಬಿಡೋಣ ಅಂತ ಹೇಳಿ ಮೊದಲು ಪಾಪುಗೆ ಸ್ನ್ಯಾಕ್ಸ್ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಅವಳಿಗೂ ಕೂಡ ಅಷ್ಟೇ, ನಾವು ಆ್ಯಪಲ್ ಕೊಟ್ಟರೆ ಸಿಪ್ಪೆ ಕೊಡಲ್ಲ, ಅದ್ರ ಮೇಲೆಲ್ಲ ಸ್ವಲ್ಪ ಕ್ಯಾಂಡಲ್ ಅಂಶ ಏನೋ ಹಾಕ್ತಾರೆ, ಸ್ವಲ್ಪ ಹಾಳಾಗ್ದಂಗೆ ನೋಡ್ಕೋತಾರೆ ಅಂತ ಹೇಳಿದರು. ಆ ಕಾರಣಕ್ಕೆ ನಾನು ಸಿಪ್ಪೆನ ಕೊಡೋದಿಲ್ಲ. ಈ ರೀತಿ ಫಸ್ಟು ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಸಿಪ್ಪೆನೆಲ್ಲ ತೆಗೆದುಬಿಡ್ತೀನಿ. ಆವಾಗ ಅವಳಿಗೆ ತಿನ್ನೋಕ್ಕೂ ಕೂಡ ಇಷ್ಟ ಆಗತ್ತೆ. ಆ ಕಾರಣಕ್ಕೆ ಇನ್ನು ಅವಳ ಒಂದು ಸ್ನ್ಯಾಕ್ಸ್ ಬಾಕ್ಸು ಈ ರೀತಿ ಇರುತ್ತೆ. ನಮ್ಮ ಮನೇಲಿ ಟಿಫಿನ್ ಬಾಕ್ಸಿಗೆ ಪ್ಲಾಸ್ಟಿಕ್ನ ಯೂಸ್ ಮಾಡಿದ್ರೆ ನನ್ನ ಹಸ್ಬೆಂಡ್ಗೆ ಒಂಚೂರು ಇಷ್ಟ ಆಗಲ್ಲ. ಆ ಕಾರಣಕ್ಕೆ ನಾನು ಈ ರೀತಿ ಬಾಕ್ಸ್ನ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ 2 ಪಾರ್ಟಿಷನ್ಸ್ ಇರುತ್ತೆ. ಇದರೊಳಗಡೆ ಇನ್ನೊಂದು ಲಿಡ್ ಕೊಟ್ಟಿರ್ತಾರೆ, ಪ್ಲೇಟ್ ಕೊಟ್ಟಿರ್ತಾರೆ. ಸೊ ಆ ಪ್ಲೇಟ್ನ ಅದ್ರ ಮೇಲಿಟ್ಟರೆ ಒಳಗೆ ಹೋಗಲ್ಲ, ಅದಕ್ಕೂ ಒಂದು ಸ್ವಲ್ಪ ಸಪೋರ್ಟಿವ್ ಆಗಿ ಕೂಡ ಕೊಟ್ಟಿರ್ತಾರೆ. ಈಗ ಒಂದು ಬಾಕ್ಸಿಗೆ ಸ್ವಲ್ಪ ಸೌತೆಕಾಯಿ ಹಾಗೆಯೇ ಸ್ವಲ್ಪ ಆ್ಯಪಲ್ನ ಕಟ್ ಮಾಡಿ ಸ್ಲೈಸಸ್ ರೀತಿಯಲ್ಲಿ ಹಾಕ್ಕೊಂಡು, ಅದ್ರ ಮೇಲೆ ಇನ್ನೊಂದು ಸಪೋರ್ಟಿವ್ ತಟ್ಟೆ ಇರುತ್ತಲ್ವ, ಅದನ್ನು ಇಟ್ಬಿಟ್ಟು ಸ್ವಲ್ಪ ಮರ್ಗೆನ್ಸ್ ಒಗ್ಗರಣೆಯನ್ನು ಕೂಡ ಈ ರೀತಿ ನೀಟಾಗಿ ಹಾಕಬೇಕು. ಅವಳಿಗೆ ಹಾಕಿದ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಇನ್ನು ಈ ಮರ್ಗೆನ್ಸಿನ ಮಸಾಲ ಒಗ್ಗರಣೆ ಮೊಸರನ್ನಕ್ಕಂತೂ ತುಂಬ ಮಾಡಿಸಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನಿಮಗೆ ಸ್ಪೈಸಿ ಬೇಕಂದರೆ ಸ್ವಲ್ಪ ಸ್ಪೈಸಿನೂ ಕೂಡ ಜಾಸ್ತಿ ಹಾಕ್ಕೊಂಡು ಒಗ್ಗರಣೆನ ಮಾಡ್ಬೋದು. ಇನ್ನು ಮರ್ಗೆನ್ಸ್ ಒಗ್ಗರಣೆ ಸ್ವಲ್ಪ ತಣ್ಣಗಾಗಿಲ್ಲ, ಅದಕ್ಕೆ ಮತ್ತೆ ಆಚೆ ಇಟ್ಕೊಂಡೆ, ಯಾಕಂದರೆ ಪಾಪುಗೆ ಅನ್ನ ಸಾರು ಕಲಿಸ್ಬೇಕಿತ್ತು. ಅವಳಿಗೆ ಈ ರೀತಿ ಒಂದು ಬಾಕ್ಸಿಗೆ ಮಿಲಿಟ್ಸ್ ರೈಸ್ನ ಹಾಕಿಬಿಟ್ಟು ಅದಕ್ಕೆ ತುಪ್ಪ ಹಾಗೆ ಮಾಡಿಟ್ಟಿರುವಂಥ ಮೊಳಕೆ ಹುರುಳಿಕಾಳು ಸಾರನ್ನ ಹಾಕಿ ಫಸ್ಟು ಈ ರೀತಿ ಕಲಿಸ್ತೀನಿ. ಬಿಸಿಯಾಗಿದ್ದಾಗ ಸಾರನ್ನ ಹಾಕಿ ಕಲಿಸೋದ್ರಿಂದ ಸ್ವಲ್ಪ ಮಿಲಿಟ್ಸು ಸಾರನ್ನ ಅಬ್ಸರ್ವ್ ಮಾಡೋದ್ರಿಂದ ಅದೇನಾಗುತ್ತೆ, ಸಾರು ಕಡಿಮೆ ಆಗುತ್ತೆ. ಹಾಗೆ ಪಾಪು ಮಧ್ಯಾಹ್ನ ತಿನ್ನೋದಕ್ಕೆ ಹೋದಾಗ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಆ ಕಾರಣಕ್ಕೆ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಸಾರನ್ನ ಹಾಕಿ ಕಲಸಿದ ನಂತರ ಮತ್ತೆ ಸ್ವಲ್ಪ ಕಾಳು ಹಾಗೆ ಸಾರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಒಂದು ಸತಿ ಟೇಸ್ಟು ಕೂಡ ನೋಡ್ತೀನಿ, ಏನಾದರೂ ಖಾರ ಏನಾದರೂ ಜಾಸ್ತಿ ಆಗಿತ್ತು ಅಂತ ಹೇಳಿದ್ರೆ ಸ್ವಲ್ಪ ತುಪ್ಪನ ಜಾಸ್ತಿ ಹಾಕಿದ್ರೆ ಅಲ್ಲಿಗೆ ಸರಿ ಹೋಗುತ್ತೆ. ಯೂಶ್ವಲಿ ಮಕ್ಕಳಿಗೆ ಟಿಫನ್ ಬಾಕ್ಸ್ನ ಕಟ್ಟಬೇಕಾದ್ರೆ ಈ ರೀತಿಯಾಗಿ ನಾವು ಕಲಿಸ್ಬಿಟ್ಟು ಸ್ವಲ್ಪ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಬೇಕು. ಬಿಸಿದೆ ಹಾಕಿದ್ರೆ ಅವ್ರಿಗೆ ಒಂದು ತೆಗಿಯೋಕ್ಕೆ ಬರಲ್ಲ, ಇಲ್ಲ ಅಂತ ಹೇಳಿದ್ರೆ ಒಂಥರ ಚೆಲ್ಕೊಳ್ಳೋದು ಎಲ್ಲ ಆಗಿಬಿಡುತ್ತೆ. ಅವ್ರಿಗೂ ಕೂಡ ಕ್ಲೀನ್ ಮಾಡೋಕ್ಕೆ ಅಷ್ಟು ಕಂಫರ್ಟಬಲ್ ಇರಲ್ಲ. ಇನ್ನು ಪಾಪುಗೆ ಸ್ವಲ್ಪ ನೆಗಡೆ ಆಗಿತ್ತು, ಅದಕ್ಕೆ ಬಿಸಿ ನೀರನ್ನ ಕೊಟ್ಟು ಕಲಿಸೋಣ ಅಂತ ಹೇಳಿ ಅವಳಿಗೆ ಬಿಸಿನೀರು ಕೂಡ ಇಟ್ಕೊಂಡಿದ್ದೀನಿ. ಇನ್ನು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೆ, ಅದು ಕೂಡ ಮರ್ತುಬಿಟ್ಟಿದೆ. ಇವತ್ತು ಮಿಕ್ಸಿ ಕೆಟ್ಟೋಗಿರೋದು ಮರ್ತಿದ್ದೀನಿ, ಹಾಗೆ ಡಿಟಾಕ್ಸಿಟ್ ಮಾಡೋದು ಕೂಡ ಮರ್ತಿದೆ. ಸೊ ಆ್ಯಶ್ ಕರ್ಡ್ ಬೂದುಗುಂಬಳಕಾಯಿ ತಂದಿದ್ದೆ, ಅದನ್ನು ಸ್ವಲ್ಪ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಸೌತೆಕಾಯಿ ಹಾಗೆ 1 ಇಂಚ್ ಆಗೋಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ. ಈ 3 ಇಂಗ್ರೀಡಿಯೆಂಟ್ನ ಹಾಕ್ಕೊಂಡು ರುಬ್ಕೊಂಡು ಕುಡಿದ್ರೂ ಸಾಕು. ಇಲ್ಲಾಂದರೆ ಬರೀ ಆ್ಯಶ್ ಕರ್ಡ್ ಅಂದರೆ ಬೂದುಗುಂಬಳಕಾಯಿನ ಕೂಡ ರುಬ್ಬಿ ನಾವು ಡಿಟಾಕ್ಸಿಡ್ ಡ್ರಿಂಕ್ನ ಕುಡಿಬೋದು. ತುಂಬಾ ದೇಹಕ್ಕೆ ಒಳ್ಳೆಯದು, ಎಕ್ಸ್ಪೆಷಲಿ ವೆಯ್ಟ್ ಲಾಸ್ಗೆ, ಬಾಡಿನ ತಂಪಿಟ್ಕೊಳ್ಳೋದಕ್ಕೆ. ಯೂಶ್ವಲಿ ಈ ಒಂದು ಆ್ಯಶ್ ಕರ್ಡ್ ಜ್ಯೂಸು ನಮ್ಮ ಬಾಡಿಯಲ್ಲಿ ತುಂಬ ನಾನಾ ರೀತಿಯಲ್ಲಿ ಸಪೋರ್ಟ್ ಮಾಡುತ್ತೆ. ಇದನ್ನು ಅಟ್ಲೀಸ್ಟ್ ವಾರಕ್ಕೊಂದ್ಸತಿ, ಅಟ್ಲೀಸ್ಟ್ ತಿಂಗಳಿಗೊಂದ್ಸತಿನಾದರೂ ಕುಡಿಯೋದನ್ನು ಎಲ್ಲರೂ ಕೂಡ ರೂಢಿ ಮಾಡ್ಕೋಬೇಕು. ನಾನು ಈ ಡ್ರಿಂಕ್ಗೆ 2 ಸ್ಲಾಗಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಆ ಕರ್ಬೇವಿನ ಸೊಪ್ಪನ್ನ ನಾವು ಈ ರೀತಿ ಡಿಟಾಕ್ಸಿಡ್ ಡ್ರಿಂಕ್ಗೆ ಮಿಕ್ಸ್ ಮಾಡೋದ್ರಿಂದ ನಮ್ಮ ಕೂದಲಿಗಾಗಿರ್ಬೋದು, ದೇಹಕ್ಕೆ, ಸ್ಕಿನ್ನಿಗೆ ಒಳ್ಳೆಯದು.
ನೋಡ್ಬೋದು ನಾರ್ಮಲ್ ಮಿಕ್ಸಿ ಜಾರಲ್ಲಿ ರುಬ್ಬಿದ್ರೆ ಈ ರೀತಿ ಅಲ್ಲಲ್ಲೇ ತರಿಯಾಗಿರುತ್ತೆ, ಹಾಗೆ ಮೇಲೆ ಸಿಡಿದು ಬಿಡುತ್ತೆ. ಆ ಕಾರಣಕ್ಕೇ ನಾನು ಸ್ಮೂದಿನೂ ಕೂಡ ಮಾಡ್ಕೊಳ್ಳಿಲ್ಲ. ಬಟ್ ಈ ಒಂದು ಡ್ರಿಂಕ್ನ ಮಾಡಲೇಬೇಕಲ್ವ, ಇದನ್ನು ನಾವು ರಾಗೆ ತಿನ್ನೋಕ್ಕಾಗಲ್ಲ. ಆ ಕಾರಣಕ್ಕೇ ನಾನು ರುಬ್ಕೊಂಡೆ ಇದೇ ನಾರ್ಮಲ್ ಮಿಕ್ಸಿಯಲ್ಲಿ. ನನಗೆ ಒಂದೊಂದು ಸತಿ ಈ ರೀತಿ ಆಗೋದ್ರಿಂದ ಇರಿಟೇಟ್ ಆಗುತ್ತೆ. ಯಾಕೆ ಅಂದರೆ ರೀಸನ್ನು ಆಫೀಸ್ಗೆ ಹೊರಡಬೇಕಾಗತ್ತೆ, ಟೈಮ್ ಆಗ್ತಿರುತ್ತೆ, ಪಾಪುಗೆ ಟಿಫನ್ ಬಾಕ್ಸ್ಗೆಲ್ಲ ಸಟ್ ಮಾಡಬೇಕು, ಈ ರೀತಿ ಬೇರೆ ಬೇರೆ ಕೆಲಸ ಇರೋದ್ರಿಂದ ನನಗೆ ಇರಿಟೇಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಕಾರಣಕ್ಕೆ ಬಿಟ್ಟರೆ ಮನೇಲೇ ಇದ್ದರೆ ಈ ರೀತಿ ಆದರೆ ನಾರ್ಮಲಾಗೆ ತೊಗೊಂಡು ನಾರ್ಮಲಾಗೆ ಇದ್ಬಿಡ್ತೀನಿ. ಬಟ್ ಅರ್ಜೆಂಟ್ ಇದ್ದಾಗ ಟೈಮ್ನ ಸೆಟ್ ಮಾಡ್ಕೊಂಡಿರ್ತೀವಿ, ಇದೇ ಟೈಮ್ ಒಳಗೆ ಇಷ್ಟರೊಳಗೆ ಇದೆಲ್ಲ ಆಗಬೇಕು ಅಂತ. ಸೊ ಮಿಕ್ಸಿ ಇಲ್ಲದೆ ಇರೋಂಥ ಕಾರಣಕ್ಕೆ ಈ ರೀತಿ ಸ್ವಲ್ಪ ಎಡವಟ್ಟಾಗೋಯ್ತು. ಒಂದೊಂದು ಸತಿ ಆಗುತ್ತೆ ಅಲ್ಲ, ವರ್ಕ್ ವಿಮೆನ್ ಅಂತಲೇ ಅಲ್ಲ, ಹೌಸ್ ವೈಫ್ ಅಂತಲೇ ಅಲ್ಲ, ಎಲ್ಲರಿಗೂ ಕೂಡ ಒಂದೊಂದು ಸತಿ ಕೆಲಸ ಮಾಡುವಾಗ ಆಗಬೇಕಾಗಿರೋ ಕೆಲಸ ಇನ್ ಟೈಮ್ಗೆ ಆಗಲಿಲ್ಲ, ಅದು ತುಂಬ ಕಮಿಟ್ಮೆಂಟ್ ಇದ್ದಾಗ ಈ ರೀತಿ ಡಿಲೇ ಆಯ್ತಾನೆ ಸ್ವಲ್ಪ ಬೇಜಾರಾಗತ್ತೆ ಅಷ್ಟೇ, ತುಂಬ ಏನೋ ಕೋಪ ಆಗಲ್ಲ. ಈಗ ಈ ಒಂದು ಡ್ರಿಂಕ್ಗೆ ಚಿಟಿಕೆಯಷ್ಟು ಉಪ್ಪನ್ನ ಹಾಕಿ ನಾನು ಕುಡಿದು ಹಾಗೆ ರೆಡಿಯಾಗಿ ಮತ್ತೆ ಬರ್ತೀನಿ. ಇನ್ನು ನನ್ನ ಹಸ್ಬೆಂಡ್ ಅಂತೂ ಕುಡಿಲಿಲ್ಲ, ಲೇಟಾಗಿ ಕುಡಿತೀನಿ, ಈಗ ತಾನೇ ಕಷಾಯ ಕುಡ್ತಿದ್ದೀನಿ ಅಂದರು. ಇನ್ನು ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹಾಗೆ ಆ ಡ್ರಿಂಕ್ನ ಕುಡಿದು ಮತ್ತೆ ಪಾಪು ಕೂಡ ಹೊರಟ್ಲು, ವ್ಯಾನ್ ಬಂತು ಅಂತ ಹೇಳಿ ಅವಳನ್ನ ಹತ್ಸೋದಕ್ಕೆ ನನ್ನ ಹಸ್ಬೆಂಡ್ ಹೋಗಿದ್ದಾರೆ. ಇನ್ನು ನಾನು ಬ್ರೇಕ್ಫಾಸ್ಟ್ ಮಾಡ್ಕೋಬೇಕಲ್ವ, ಅವ್ರಿಗೂ ಕೂಡ ಬ್ರೇಕ್ಫಾಸ್ಟ್ನೆಲ್ಲ ಒಂದು ಕಡೆ ಅರೇಂಜ್ ಮಾಡಿದ್ರೆ ತಿಂತಾರೆ ಅಂತ ಹೇಳಿಬಿಟ್ಟು ಈ ರೀತಿ ಎಲ್ಲದನ್ನು ಕೂಡ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಯೂಶ್ವಲಿ ಮಧ್ಯಾಹ್ನ ಏನಾದರೂ ಎಲ್ಲಾದರೂ ಇನ್ವೈಟ್ ಮಾಡಿದರೆ ಆವಾಗ ಬೆಳಗ್ಗೆ ಸ್ವಲ್ಪ ತಿಂಡಿ ತುಂಬಾ ಕಡಿಮೆ ತಿಂತಾರೆ. ಅವರು ಜಾಸ್ತಿ ಮಧ್ಯಾಹ್ನ ಊಟನ ಮಾಡಲ್ಲ, ಪ್ರಿಫರ್ ಮಾಡಲ್ಲ. ಆ ಕಾರಣಕ್ಕೆ ಬೆಳಗ್ಗೆನೇ ಸ್ವಲ್ಪ ಕಂಟ್ರೋಲ್ ಆಗಿ ತಿಂತಾರೆ. ಆ ಕಾರಣಕ್ಕೆ ಅವರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇಡ ಅಂತ ಹೇಳಿದರು. ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಲಿಲ್ಲ, ಸ್ಮೂತಿ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಸ್ಮೂತಿ ಕೂಡ ಸೂಪರಾಗಿ ಕೈ ಕೊಡ್ತು. ಬಟ್ ಸ್ಟಿಲ್ ಓಕೆ, ಇಟ್ಸ್ ಅ ಕಾಮನ್ ಇನ್ ಅ ಲೈಫ್ ಆ್ಯಂಡ್ ವೆರಿ ವೆರಿ ಸ್ಮಾಲ್ ಪಾಯಿಂಟ್ ಇನ್ ಅ ಲೈಫ್ ಅಂತ ಅಂದ್ಕೊಂಡು ಮತ್ತು ಗೋ ಹೆಡ್ ಅನ್ನೋ ಥರ ರಾ ಫ್ರೂಟ್ಸ್ನ ತಿನ್ನೋದಕ್ಕೆ ಆ್ಯಪಲ್ನ ಕೂಡ ಕಟ್ ಮಾಡಿ ಈ ರೀತಿ ಇಟ್ಕೋತಾ ಇದ್ದೀನಿ. ಇನ್ನು ಸೌತೆಕಾಯಿ ಒಂದನ್ನೇ ಕಟ್ ಮಾಡಿದ್ದೆ, ಸೌತೆಕಾಯಿ ಕೂಡ ತುಂಬ ತೊಗೊಂಡು ಬಂದಿದ್ದೆ ನಾನು. ಆದರೆ ಇವಾಗ ಮತ್ತೆ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಬರೀ ಆ್ಯಪಲ್ನ ಮಾತ್ರ ಕ್ಲೀನ್ ಮಾಡಿ ಇಟ್ಕೊಂಡೆ. ಅಷ್ಟರೊಳಗೆ ಸಾರು ಕೂಡ ಕುದ್ದಿತ್ತು. ಸೊ ಸಾರನ್ನ ನೀಟಾಗಿ ಕೈಯಾಡಿಬಿಟ್ಟು ಅದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ನ ಆಫ್ ಮಾಡಿಬಿಡೋಣ ಅಂತ ಹೇಳಿ ಅದನ್ನೊಂದು ಸತಿ ಕೈ ಆಡಿಕೊಂಡು ಒಂದು ಸತಿ ಟೇಸ್ಟ್ನ ಕೂಡ ನೋಡಿದೆ. ಯಾಕಂದರೆ ನನ್ನ ಹಸ್ಬೆಂಡ್ ಮಧ್ಯಾಹ್ನ ಏನಾದರೂ ಅಕಸ್ಮಾತ್ ಫಂಕ್ಷನಲ್ಲಿ ಊಟ ಮಾಡಲಿಲ್ಲ ಅಥವಾ ಇಲ್ಲಿಗೆ ಬಂದರು ಅಂದರೆ ಸಾರು ಕರೆಕ್ಟಾಗಿರಬೇಕಲ್ವಾ, ಅದಕ್ಕೆ ಇನ್ನೂ ಹಣ್ಣು ಕೂಡ ನೀಟಾಗಿ ಕಟ್ ಮಾಡಿದ್ದಾಯಿತು. ನೋಡಿ ನನ್ನ ಹಸ್ಬೆಂಡ್ ಆಶ್ಕಟ್ ಜ್ಯೂಸ್ ಇನ್ನೂ ವೆಯ್ಟಿಂಗಲ್ಲಿ ಇದೆ. ಇನ್ನು ನೆನ್ನೆ ರಾತ್ರಿ ಮಾಡಿದ್ದನ್ನು ಸ್ವಲ್ಪ ಮಿಕ್ಕಿತ್ತು, ಅದನ್ನು ಹಾಗೆ ಸ್ವಲ್ಪ ನೀರನ್ನ ಹಾಕಿ ಫರ್ಮೆಂಟೇಷನ್ಗೆ ಬಿಟ್ಟಿದೆ, ಗಂಜಿ ಮಾಡ್ಕೊಳ್ಳೋಣ ಅಂತ. ಸದ್ಯ ಇದಿತ್ತಲ್ವ ಅಲ್ಲಲ್ಲಿಗೆ ಮೇಂಟೈನ್ ಆಯಿತು. ಇವಾಗ ಅದಕ್ಕೆ ಸ್ವಲ್ಪ ಮೊಸರು ಉಪ್ಪು ಹಾಕಿ ಮಿಲಿಟ್ಸ್ನ ನೀಟಾಗಿ ಕಲಸಿದ್ರೆ ಮಿಲಿಟ್ಸ್ ಗಂಜಿ ರೆಡಿಯಾಗೋಯ್ತು. ಸೊ ಇದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ನನ್ನ ಹಸ್ಬೆಂಡ್ಗೂ ಕೂಡ ತಟ್ಟೆಗೆ ರೆಡಿ ಮಾಡಿ ಇಟ್ಟರೆ ಅವರು ಕೂಡ ತಿಂದು ಹೋಗ್ತಾರೆ. ಸೊ ಯೂಶ್ವಲಿ ನಮ್ಮ ಮನೇಲಿ ಯಾರಿಗಾದ್ರೂ ಹಶ್ವಾಗಿಲ್ಲ ಸಾಯಂಕಾಲ ಅಥವಾ ಬೆಳಗ್ಗೆ ಅಂದರೆ ನನಗೆ ಮುಂಚೆನೇ ಹೇಳಿಬಿಡ್ತಾರೆ. ಯಾಕಂದರೆ ಇಬ್ಬರು ಹೊರಗೆ ಕೆಲಸಕ್ಕೆ ಹೋಗೋದ್ರಿಂದ ಮಿಕ್ಕಿದ್ರೆ ಮನೇಲೇ ಇರುತ್ತೆ, ಮತ್ತೆ ನಾವೇ ತಿನ್ನಬೇಕು, ಇಲ್ಲಾಂದರೆ ಎಸಿಬೇಕು, ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾವು ಮುಂಚೆನೇ ಮಾತಾಡ್ಕೊಂಬಿಡ್ತೀವಿ. ಈಗ ಹೇಗಿದ್ರೂ ಕೂಡ ಸೊಪ್ಪಿನ ಪಲ್ಯ ಆಗಿರ್ಬೋದು, ಮರ್ಗೆನ್ಸಿನ ಒಗ್ಗರಣೆ ಆಗಿರ್ಬೋದು ಕೂಡ ಮಾಡಿದೆ ಅಲ್ವಾ. ಇನ್ನೊಂದು ಬೌಲ್ಗೆ ಗಂಜಿನ ಹಾಕಿ ಈ ರೀತಿ ಎತ್ತಿಟ್ಕೊತೀನಿ. ಯೂಶ್ವಲಿ ಇದನ್ನು ಊಟ ಮಾಡಿದ ಮೇಲೆ ನನ್ನ ಹಸ್ಬೆಂಡ್ ಫೋನ್ ಮಾಡಿ ಹೇಳ್ತಿದ್ರು ಇದೇ ಹೆವಿ ಆಗೋಯ್ತು ನನಗೆ. ಇನ್ನು ತಿಂಡಿ ಮಾಡಿದರೆ ಎಷ್ಟು ಹೆವಿ ಆಗ್ತಾಯಿತ್ತು, ತಿಂಡಿ ಮಾಡ್ತಿರೋದೇ ಒಳ್ಳೆಯದು ಅಂತ ನನಗೆ ಫೋನ್ ಮಾಡಿ ಹೇಳ್ತಾಯಿದ್ರು. ಯೂಶ್ವಲಿ ನನ್ನನ್ನು ಆಫೀಸಿಗೆ ಬಿಟ್ಟು ಬರ್ತಾರೆ, ಆಫೀಸ್ ಹತ್ರ ಇದ್ದರೂ ಕೂಡ ನನ್ನನ್ನು ಆಫೀಸ್ಗೆ ಬಿಟ್ಟು ಬರ್ತಾರೆ. ಹಾಗೆ ಅವರು ತಿಂಡಿ ತಿಂದು ಆರಾಮಾಗಿ ಆಫೀಸಿಗೆ ಹೋದಾಗ ಫೋನ್ ಮಾಡಿ ಹೇಳ್ತಾರೆ ಹೇಗಿತ್ತು ಅಂತ ಹೇಳಿ. ಆ್ಯಂಡ್ ಕಾಲ್ ಮಾಡಿದಾಗ ಹೇಳ್ತಿದ್ರು ಇದೇ ಹೆವಿ ಫುಡ್ ಆಗೋಯ್ತು ನನಗೆ, ಗಂಜಿ ಇತ್ತು ತಿಂಡಿನೂ ಮಾಡಿರಲಿಲ್ಲ, ಅಲ್ಲಿಗೆ ಮ್ಯಾಚ್ ಆಯಿತು ಬಿಡು ಅಂತ ಹೇಳ್ತಾಯಿದ್ರು. ಸೊ ಇವಾಗ ಈ ರೀತಿ ಮಾಡಿ ಕ್ಲೋಸ್ ಮಾಡಬೇಕಾದ್ರೆ ಈ ಬೌಲ್ನ ಆಚೆ ಇಟ್ಬಿಡೋಣ, ಇಲ್ಲಾಂದರೆ ತಟ್ಟೆ ನೀಟಾಗಿ ಕ್ಲೋಸ್ ಆಗೋಲ್ಲ, ಆಮೇಲೆ ಗುಂಗ್ರೆಲ್ಲ ಬರುತ್ತೆ ಅಂತ ಹೇಳಿ ಗಂಜಿನ ಆಚೆ ಇಟ್ಟು ಅದಕ್ಕೂ ಕೂಡ ಕ್ಲೋಸ್ ಮಾಡಿದೆ. ಇನ್ನು ನಾನು ಕೂಡ ತಿಂಡಿನ ತಿಂದು ಆಫೀಸಿಗೆ ಹೊರಟೆ. ಸೊ ಇವತ್ತು ತೋರಿಸಿರೋಂಥ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ. ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.